ಪ್ರಿಯ ವೀಕ್ಷಕರೇ, ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ಹಳ್ಳಿ ಪ್ರತಿಭೆನ ಬೆಳೆಸಿ ಆಶೀರ್ವದಿಸಿ. ಪ್ರಿಯ ವೀಕ್ಷಕರೇ, ರಾಮ ಭರತನ ಹಳ್ಳಿ ಕತೆ ಭಾಗ 13, ಭಾಗ 12, ಭಾಗ 11 ನೋಡಿದ ಮೇಲೆ 13 ನೋಡಿ. ಏನಪ್ಪ ಪ್ರಭಾಕರ, ಪಂಚಾಯತಿ ಕಟ್ಟಕ್ಕೆ ಬಾರಜಿ ಎಲ್ಲ ಕೋಳಿ ಹಿಡಿಯೋದು ಪಂಚಾಯತಿ ಮಾಡಕ್ಕೆ ಬಂದಾರಂತ ಹೇಳ್ದಲ್ಲಪ್ಪ. ಯಾರ್ಯಾರು ಬಂದಿಲ್ವಲ್ಲಪ್ಪ ಪ್ರಭಾಕರ? ಯಾಕಪ್ಪ ಎಲ್ಲ ಎತ್ತಾಗ ಹೋಗ್ಯಾರೆ? ಹೊಸಿ ನನಗೆ ಅರ್ಜೆಂಟು ಬೇರೆ ಕೆಲಸ ಐತಿ, ನಾನು ಹೋಗ್ಬೇಕಣಪ್ಪ. ಎಲ್ಲರಿಗೂ ಬಿರಿನೇ ಬರೋಕೆ ಹೇಳಪ್ಪ. ಇಲ್ಲ ಮದ್ದಜ್ಜಿ, ಬರ್ತಾರೆ ಈಗ ಎಲ್ಲ ಬರ್ತಾರೆ. ಇಲ್ಲೆಲ್ಲ ಇದ್ದಾರೆ, ಈಗಲಾಗಲೇ ಎಲ್ಲ ಬರ್ತಾರೆ ಮದ್ದಜ್ಜಿ. ಅದಕ್ಕೆ ನಾನು ಅಮ್ಮನ ಬಂದೀನಿ. ಇಲ್ಲ ನಾನೇ ಕರ್ಕೊಂಬರ್ತಿದ್ದೀನಿ ಅಮ್ಮನ, ಅದಕ್ಕೋಸ್ಕರನೇ ಎಲ್ಲ ಬರ್ತಾರಂತಾನೆ ಮದ್ದಜ್ಜಿ. ಎಲ್ಲ ಕರ್ಕೊಂಬಂದಿದ್ದೀನಿ, ಬರ್ತಾರೆ ಈಗಲಾಗ್ಲ. ಈಗ ಮದ್ದಜ್ಜಿ, ರಾಮು ಭರತ ಬಂದರು ನೋಡು. ಇವ್ರು ಬಂದು ಇನ್ನ ಗುಂಡ ಬಂದಿಲ್ವಲ್ಲಪ್ಪ? ಗುಂಡ ಎತ್ತಾಗೋಗ್ಯಾನೆ ಮದ್ದಜ್ಜಿ. ಗುಂಡ ಅಡಕೆ ಗಿಡಕ್ಕೆ ಗುಂಡಿ ತೆಗಿತಾವನೆ. ಅಡಕೆ ಗಿಡ ಇಟ್ಬಿಟ್ಟು ಬತ್ತೀನಿ ಅಂತಂದ, ಈಗಲಾಗ್ಲ ಬತ್ತನ್ ಮದ್ದಜ್ಜಿ. ಅಡಕೆ ಗಿಡಕ್ಕೆ ಗುಂಡಿ ತೆಗಿಯೋನ್ ಗುಂಡ. ಓಸಿ ಬೀರಿನೇ ಬರೋಕೆ ಹೇಳ್ರಪ್ಪ. ನಮಗೂ ಓಸಿ ಅರ್ಜೆಂಟ್ ಕೆಲಸ ಐತೆ ಕಣ್ರಪ್ಪ, ನಾವು ಹೋಗ್ಬೇಕಲ್ವನಪ್ಪ ಕೆಲಸಕ್ಕೆ. ನಮ್ಮವೇನು ಕೆಲಸ ಇರಲ್ಲೇನು? ಈ ಪಂಚಾಯತಿ ತೀರ್ಪು ಕೊಡೋಂತಹ ಪುಣ್ಯಾತ್ಮ ಇರೋದ್ನಪ್ಪ. ಈಟೊತ್ತಾದ್ರೂ ಪಂಚಾಯತಿ ಮಾಡೋರೇ ಬಂದಿಲ್ವಲ್ಲಪ್ಪ. ಈಗ ಮದ್ದಜ್ಜಿ, ನವೀನಪ್ಪವರು ಪಂಚಾಯತಿ ಮಾಡಕ್ಕೆ ಬಂದವ್ರು ನೋಡು. ಇವರೇ ಇವತ್ತಿನ ಪಂಚಾಯತಿ ಮಾಡ್ಕೊಂಡು ಕೊಡೋದು ನಮಗೆ. ಅಲ್ಲಪ್ಪ, ಈ ನವೀನಪ್ಪನೇ ಕರೆಸ್ಬಿಟ್ಟಿರ. ಅಲ್ಲೆಲ್ಲೋ ಇರೋರ್ನ ಇಲ್ಲಿ ಕರೆಸಿದ್ರಲ್ಲಪ್ಪ ಪಂಚಾಯತಿ ಮಾಡೋಕ್ಕೆ. ಯಾಕೆ ಊರಾಗ ಯಾರು ಬೇರೆ ಇರಲಿಲ್ಲವೇ? ನವೀನಪ್ಪನೇ ಆಗ್ಬೇಕಿತ್ತೇ ನಿಮಗೆ ಪಂಚಾಯತಿ ಮಾಡೋಕ್ಕೆ? ಮದ್ದಜ್ಜಿ, ಯಾರಾದ್ರೇನು ಬಿಡಾಜಿ, ಒಟ್ಟು ಏನು ನೀನು ಪಂಚಾಯತಿ ಮಾಡ್ಕೊಂಡು ಕೊಡ್ಬೇಕು ತಾನೆ. ಕೋಳಿ ಹಿಡ್ದಿರೋದಕ್ಕೆ ನವೀನಪ್ಪನೇ ಮಾಡ್ಕೊಂಡು ಕೊಡ್ತಾನೆ. ನವೀನಪ್ಪ ಎಂತೆಂಥ ದೊಡ್ಡ ದೊಡ್ಡ ಪಂಚಾಯತಿನ ಏನೆಲ್ಲ ಮಾಡಿ ಬಂದಿಲ್ಲ. ನವೀನಪ್ಪಗೆ ಅನುಭವಸ್ತ ಕಣಾಜಿ, ನವೀನಪ್ಪ ಮಾಡ್ತಾನೆ ಸುಮ್ಕಿರು ಪಂಚಾಯತಿನ. ಏನಪ್ಪ ರಾಮು, ನವೀನಪ್ಪವರು ತುಂಬ ಅನುಭವಸ್ಥರಲ್ವೇ? ಅವರೆಲ್ಲ ಕಡೆಗೂ ಸಖತ್ತಾಗೆ ಪಂಚಾಯತಿ ಮಾಡ್ಕೊಂಡು ಬಂದವ್ರು ಬಿಡು. ಸುಮ್ಕಿಲ್ಲ ಬರ್ತಾ. ಈಗಲೇ ನನಗೆ ಏನಾಗುತ್ತಾ ಎತ್ತಾಗುತ್ತಾ ಅಂತ ಯೋಚನೆ ಮಾಡ್ತೀವಿ. ಇನ್ನು ನವೀನಪ್ಪವ್ರು ಯಾವ ರೀತಿ ಪಂಚಾಯತಿ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಕಾದು ನೋಡ್ಬೇಕಿದ್ನೆಲ್ಲ. ಅನುಭವಸ್ತ ಕಣಪ್ಪ ಬರ್ತಾ. ಅಕ್ಕಪಕ್ಕ ಹಳ್ಳಿಗೆಲ್ಲ ಪಂಚಾಯತಿ ಮಾಡಿ ಬಂದವ್ರು ಅಂದ್ರೆ ಅನುಭವ ಇರಲ್ವೇನು ಅವ್ರಿಗೆ? ಎಷ್ಟೇ ಆಗಲಿ ಸ್ನೇಹಿತ ಬಿಡಪ್ಪ ರಾಮು, ನೀನು ಬಿಟ್ಕೊಂಡು ಕೊಡಲ್ಲ ನವೀನಪ್ಪನ. ಭರತ, ರಾಮು, ಪ್ರಭಾಕರ ಕುತ್ಕೊಳ್ರಪ್ಪ. ಕಾಲು ಒಯ್ಯಲ್ವೇ? ಎರಡು ಹೊತ್ತು ನಿಂತ್ಕೊಂಡಿರ್ತೀರಿ ಹಿಂಗೆ ನೀವು? ಕಾಲು ಬರ್ತಕೊಂಡ್ರಪ್ಪ, ಕುತ್ಕೊಳ್ರಿ. ಹೊಸಿ ಪಂಚಾಯತಿ ಮಾಡೋದು ಲೇಟ್ ಆಗ್ಬೋದೇನೋ, ಅದಕ್ಕೆ ಹೇಳ್ತೀವಿ, ನೀವು ಕುತ್ಕೊಳ್ರಪ್ಪ. ಅಲ್ಲ ಮದ್ದಜ್ಜಿ, ಸಣ್ಣ ಹುಡುಗರಿಗೆ ಹೇಳ್ದಂಗೆ ನಿಮಗೂ ಹೇಳ್ಬೇಕೇನು? ಕುತ್ಕೊಳ್ರಜ್ಜಿ ಕೆಳಗಡಿಕೆ. ಯೋಟತ್ತು ನಿಂತ್ಕೊಂತೀರಿ ಹೇಳು, ಅದಕ್ಕೆ ಹೇಳ್ತೀವಿ. ಒಂದು ಸ್ವಲ್ಪ ಕೆಳಗಡೆ ಕುತ್ಕೊಳ್ರಜ್ಜಿ. ಅಪ್ಪೋ ಗುಂಡಪ್ಪೋ, ಏನು ಬಂದು ಸೆಂಟ್ರಾಗ ಗಡಗಂಬ ನಿಂತಂಗೆ ನಿಂತಿದ್ಯಾ? ಬಾರಪ್ಪೋ ಸೈಡಿ ಕುತ್ಕ. ಓಹೋ ಯಪ್ಪ, ಸ್ಪೆಷಲ್ ಆಗಿ ಹೇಳ್ಬೇಕೇನು? ಕುತ್ಕ ಬಾಯಿ ಸೈಡಿಗೆ. ಎಲೇ ಭರತ, ನನಗೇನೆಲ್ಲ ಗೊತ್ತಿತ್ತು, ಸುಮ್ಮನೆ ಬಂದು ನಿಂತ್ಕೊಂಡಪ್ಪ. ಏನು ಕುತ್ಕೊಂಬಕ್ಕಿಲ್ಲೇನು? ನಾನೇ ನಿಂತ್ಕೊಂಡೇ ಇರ್ತೀನೇನು? ಬಿಡ್ಲ ಇಲ್ಲೆಲ್ಲ ನಾನು ಕುತ್ಕೊಂತೀನಿ. ಓಹೋ ಗಂಬ ಅಂತಾನೆ, ಗಂಬ. ಪಂಚಾಯತಿ ಕಂಡ್ರಲ್ಲ ನಾವು ಬಂದಿರೋದು. ಏನು ನಾವೇನು ಅಲ್ಟೆ ಹೊಡೆಯಕ್ಕೆ ಯಾವುದೋ ಕಟ್ಟೆ ಮ್ಯಾಗ ಬಂದು ಕುತ್ಕೊಂಡಿಲ್ಲ. ಪಂಚಾಯತಿಗೆ ಒಂದು ಸ್ವಲ್ಪ ಮರುವಾದೆ ಕೊಡ್ರಿ. ಆಹಾ ಹೆಂಗಂದ್ರೆ ಹಂಗೆ ಮಾತಾಡ್ತವ್ರು ನೋಡು ಇಲ್ಲಿ ಬಂದು ಪಂಚಾಯತಿ ಕಟ್ಟಾಕಿ. ರಾಮಣ್ಣ, ನಮಗೆ ಗೊತ್ತೇ ಇರಲಿಲ್ಲ ಬಿಡೋಣ. ಪಂಚಾಯತಿಗೆ ನಾವು ಹಂಗಾರೆ ಬಂದಿರೋದು. ಅಬಾಬಾಬಾಬಾ ಹೆಂಗೆ ಹೇಳ್ತಾನೆ ನೋಡು ರಾಮು. ಸುಮ್ಮ ಕೂತ್ಕೊಳ್ಳೋಣ ಇನ್ನ. ಈ ಪಂಚಾಯತಿ ಆಗೋಕ್ಕೂ ನೀನೇ ಕಾರಣ. ಕೋಳಿ ಬೇಡ ಕಣ ಅಂದ್ರು ಕೇಳ್ದಂಗೆ ಎಲ್ಲರಿಗೂ ಕೋಳಿ ಸಾರು ಕುಡಿಬೇಕಂತ ಆಸೆ ತೋರಿಸಿ ಇವತ್ತು ಈ ಪಂಚಾಯತಿ ಕಟ್ಟೆ ಕುಟ್ಕೊಂಬಂಗೆ ಮಾಡ್ಯಾನ ಬಂದು. ಸರಿ ಬಾರ್ಲ ಗುಂಡ, ಸುಮ್ಮನೆ ಕುತ್ಕ. ತೆಗಿಯಪ್ಪ ಕುತ್ಕ ಬಾರಪ್ಪ ಸುಮ್ಮನೆ. ಅಲ್ಲ ಕಣ್ ನವೀನಪ್ಪ, ನೀವು ಹೊತ್ತು ಮುಂಚೆ ಬರ್ಬೇಕಾ ಈ ಪಂಚಾಯತಿ ಮಾಡ್ಕೊಂಡು ಕೊಡಾಕಿ? ಯಾಕಪ್ಪ ಇಷ್ಟು ಲೇಟ್ ಮಾಡಿದೆ ನೀನು? ಬೇಗ ಬರ್ಬೇಕಿತ್ತರನಪ್ಪ. ಮದ್ದಜ್ಜಿ, ಈ ಸುತ್ತಮುತ್ತ ಇರೋ ಹತ್ತಳ್ಳಿ ತೂತ್ಗಳು ಮುಚ್ಚಿ ಬರಕ್ಕೆ ಹೋಗಿದ್ದೆ ಮದ್ದಜ್ಜಿ. ಈ ಬಾಣಗೆರೆನಾಗೆ ಬಾಣಂತಿಯರ್ದು ಪಂಚಾಯತಿ ಮದ್ದಜ್ಜಿ. ಈ ಸಕ್ರದಾಗೆ ಯಾರೋ 1 ಕ್ವಿಂಟಲ್ ಸಕ್ಕರೆನೇ ಗೋಡನ್ನಾಗ್ದು ಹೊಡೆದ್ಬಿಟ್ಟವ್ರಂತೆ ಮದ್ದಜ್ಜಿ, ಆ ಪಂಚಾಯತಿ ಮದ್ದಜ್ಜಿ. ಈ ಹಲ್ಲದ್ದಿನಾಗೆ ಯಾರೋ ಆ ಹುಡುಗ ರಕ್ತ ಬರಂಗೆ ಅಲ್ಲಾಗೆ ಕಡ್ದ್ಬಿಟ್ಟವನಂತೆ ಮದ್ದಜ್ಜಿ, ಆ ಪಂಚಾಯತಿ ಮದ್ದಜ್ಜಿ. ಈ ಮದ್ದೆಳ್ಳಿನಾಗೆ ಯಾರೋ ಒಂದು ಅಯವ ಬುತ್ತಿ ಒತ್ಕೊಂಡು ಹೋಗ್ತಿದ್ರೆ ಆ ಬುತ್ತಿಗಳದ್ದು ಮುದ್ದೆನೇ ಒತ್ಕೊಂಡು ಹೋಗ್ಬಿಟ್ಟಾರಂತೆ ಕಣಾಜಿ, ಆ ಪಂಚಾಯತಿ ಕಣಾಜಿ. ಆ ಬೆಲ್ಲದ ಕೆರೆಗೆ ಬಾಣಂತಿಯರ್ ಕಾಟ ಅಂತೆ ಮದ್ದಜ್ಜಿ, ಬಾಣಂತಿಯರ್ ಜಗಳ, ಆ ಪಂಚಾಯತಿ ಮಾಡೋಕ್ಕೆ ಹೋಗಿದ್ದೆ. ಈ ತೂತು ಕೊಡೆಗೆ ಮದ್ದಜ್ಜಿ, ಅವನು ಯಾರೋ ಸುಮ್ಮನಿರ್ದೇ ಆ ತೂತು ಕೊಡೆಗೆ ಎಲ್ಲ ನೆಲದಾಗೆಲ್ಲ ತೂತಿಕ್ಕೊಂಬಂದನು ಮದ್ದಜ್ಜಿ, ಆ ಊರ್ನಾಗ್ಲಾರ ಗಲಾಟಿ, ಆ ಪಂಚಾಯತಿಗೆ ಹೋಗಿದ್ದೆ. ಆ ಶ್ರೀಲಂಕಾದಾಗೆ ಈ ಹೋಗ ದೋಣಿ ತೂತು ಬಿದ್ದು ಅರಾಗಿರೋ ಮನುಷ್ಯರು ಸಾಯ್ಬೇಕಿತ್ತು ಮದ್ದಜ್ಜಿ. ಆ ದೋಣಿಗಿರೋರು ಅವ್ರನ್ನ ಬದುಕ್ಸಕ್ಕೆ ಹೋಗಿರೋನೇ ಸತ್ಬಿಟ್ಟಿದ್ದ ಮದ್ದಜ್ಜಿ. ಊಟ ಆ ಪಂಚಾಯತಿ ಅದನ್ನು ಮುಗಿಸ್ಕೊಂಬದ್ದೆ ಮದ್ದಜ್ಜಿ. ಅದು ಸಾಲದು ಅಂತ ಮದ್ದಜ್ಜಿ. ಈ ಉಕ್ರೇನು ರಷ್ಯಾ ಏನು ಯುದ್ಧ ಮಾಡ್ತಾಯಿದ್ದ ಮದ್ದಜ್ಜಿ. ಆ ಯುದ್ಧಗಳನ್ನ ತಪ್ಪಿಸ್ಬೇಕು ಅಂತ ದಿನೆಲ್ಲ ಪಂಚಾಯತಿಗೆ ಹೋಗ್ತಿದ್ದೆ ಮದ್ದಜ್ಜಿ, ಬೆಂಗಳೂರಾಗಿದ್ದ ಅಲ್ಲಿಗೆ. ಆದರೆ ಏನು ಮಾಡ್ತೀಯಾ, ಅದನ್ನು ಕುದುರೆ ಕೆಳಂಗೇ ಇಲ್ಲ ಪಂಚಾಯತಿ. ಅದಕ್ಕೆ ಹೊಸಿಯಾ ಬಿಜಿಯಾಗಿದ್ದೆ ಮದ್ದಜ್ಜಿ. ಹಂಗಾಗೆಲ್ಲ ಒಂದು ಸ್ವಲ್ಪ ಊರ ಕಡೆಗೆ ಬರೋದು ಲೇಟ್ ಆಗಿಬಿಡ್ತು ಮದ್ದಜ್ಜಿ. ಸರಿ ಬಿಡಪ್ಪ, ನೀನು ಇಡೀ ದೇಶಗಳ ಯಾವ್ಯಾವ ಎಲ್ಲ ಪಂಚಾಯತಿ ಮಾಡಕ್ಕೆ ಹೋಗ್ತೀಯ ಅನ್ಸುತ್ತೆ. ಓ ನೀನು ಭಾರಿ ದೊಡ್ಡ ಮನುಷ್ಯ ಆಗಿದೆ ಬಿಡಪ್ಪ ಹಂಗಾರೆ ನವೀನಪ್ಪ. ಹಂಗೇನಿಲ್ಲ ಕಣ್ ಮದ್ದಜ್ಜಿ, ನೀವು ಎಲ್ಲ ದೊಡ್ಡವ್ರ ಮದ್ದಜ್ಜಿ, ನಾವಲ್ಲ.
ಒಸಿ ವಯಸ್ಸಿನಾಗ ನೀವು ದೊಡ್ಡವರು, ನಾವು ಚಿಕ್ಕರೆ ಮದ್ದಜ್ಜಿ ಯಾವಾಗಿದ್ರು. ನವೀನಪ್ಪ ನೀ ಬೀದಿನೇ ಮಾಡಪ್ಪ ಪಂಚಾಯತಿನ, ಬರೀ ಇದೇ ಮಾತಾಡಪ್ಪ. ನಾವಲ್ಲಿ ಕುರಿ ಮರಿಗೂ ಮೇಕೆ ಮರಿಗೂ ಎಮ್ಮಿಗೂ ಎಲ್ಲ ನೀರು ಕುಡಿಸ್ಬೇಕು. ನೀನು ಬರೀ ಇದನ್ನೇ ಮಾತಾಡಿಸ್ತಿದ್ಯಾ. ಪಂಚಾಯತಿ ಯಾವಾಗ ಬಗೆಹರಿಸ್ಕೊಡ್ತೀವಿ ಹಿಂಗಾದ್ರೆ? ಸರಿ ಕಣಕ್ಕ, ಆಯಿತು. ಹಾಂ ಹೇಳ್ರಪ್ಪ, ಏನೇನಾಯಿತು ಏನೇನಿಲ್ಲ, ಕೋಳಿ ಹೆಂಗೆ ಹಿಡಿದ್ರಿ, ಏನು ಮಾಡಿದ್ರಿ ಎತ್ತ ಅಂಬದು ಹೇಳ್ರಪ್ಪ. ಈಗ ಒಂದು ಸ್ವಲ್ಪ ಪಂಚಾಯತಿಗೆ ತಿಳಿಸ್ಕೊಡ್ರಿ ಏನೇನಾಯಿತು ಏನೇನಿಲ್ಲ ಅಂತ. ಏನಿಲ್ಲ ನವೀನಪ್ಪ, ಒಸಿ ನನಗೆ ಕೋಳಿ ಹುಳಿ ಕುಡಿಬೇಕಂತ ಆಸೆ ಆಗಿತ್ತು. ಅದಕ್ಕೆ ನಾನು ಕೋಳಿ ಹುಳಿ ಕುಡಿಬೇಕಂಡ್ರಲ್ಲ ಅಂತ ಇವ್ರ ತಗೆ ಹೇಳಿದೆ. ಇವ್ರ ತಗೆ ಯಾರ ತಾಗೂ ದುಡ್ಡು ಇರಲಿಲ್ಲ ಹೋಟ್ಲಿಗೆ ಹೋಗೋಕ್ಕೆ, ನನ್ನ ತಾವು ದುಡ್ಡು ಇರಲಿಲ್ಲ. ಅದಕ್ಕೆ ಒಸಿ ಕೋಳಿ ಹಿಡಿದು ಕೊಯ್ಕೊಂಡು ತಿನ್ಬಿಡೋಣ ಬಿಡ್ಲಾ ಅಂತ ಹೇಳಿದೆ ನಾನು. ಅದಕ್ಕೆ ಕೋಳಿ ಹಿಡಿಯೋಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಭರತನ ಕರೆಸ್ಕೊಂಡ್ವಿ. ಭರತನು ನಾನು ಒಬ್ಬನ ಕೈಲಿ ಆಗಲ್ಲ ಅಂತ ಪ್ರಭಾಕರನ ಕರೆಸ್ಕೊಂಡ. ಪ್ರಭಾಕರ ನಾನು ಹಿಡ್ಕೊಂಡು ಕೊಡ್ತೀನಿ ಅಂತ ಒಪ್ಕೊಂಡ. ಪಾಪ ಅವನೆಲ್ಲೋ ಅಲ್ಲಿ ಕೆರೆಗಳಿಗೆ ಇರಾಬರ ಮೀನೆಲ್ಲ ಹಿಡಿತೀರನ್ನ ಕರೆಸಿದ್ವಿ ಇಲ್ಲಿಗೆ ಸಿಂಹವನ್ನ. ಅದಕ್ಕೆ ಈ ಸಿಂಹ ಆಯಿತು ನಾನು ಹಿಡ್ಕೊಂಡು ಕೊಡ್ತೀನಿ ಕೋಳಿ ಅಂತ ಒಪ್ಕೊಳ್ತು. ಯಾರು? ಪ್ರಭಾಕರ ಸಿಂಹ. ಅದಕ್ಕೆ ನಾವು ಪ್ರಭಾಕರನ ಮುಖಾಂತರ ಕೋಳಿ ಹಿಡಿದ್ವಿ. ಕೋಳಿ ಹಿಡಿದ್ವಿ ನವೀನಪ್ಪ, ಹಿಡ್ದಿದ್ದೇನೋ ಡಿಟಾಯನ. ನಾವು ಕೂಡ ಗಂಗಾಜರ ಮನೆಗಳ ಕೋಳಿ ಹಿಡ್ಕೊಂಡು ಹೋಗಿದ್ದು. ಅವು ಮದ್ದಜ್ಜಿನ ಒಂಬತ್ತು ನಮಗೂ ಗೊತ್ತಿಲ್ಲ. ಕೋಳಿ ಏನೋ ಹಿಡಿದ್ವಿ. ಇವಾಗ ಮದ್ದಜ್ಜಿ ನಮ್ಮವ ಕೋಳಿ ಅಂತ ಹೇಳ್ತೈತೆ. ಅದಕ್ಕೆ ನಾವೇನು ಮಾಡ್ಬೇಕೀಗ? ನಾವು ಹಿಡಿದ್ರೆ ಅದು ಗಂಗಜ್ಜಿ, ನಾವು ಗಂಗಜ್ಜಿ ಬಂದು ಕೇಳಬೇಕು, ಮದ್ದಜ್ಜಿ ಯಾಕೆ ಕೇಳ್ತೈತೆ ಅಂತ ನಮ್ಗೆ ವಾದ. ಇಷ್ಟ ಆಯ್ತು ನೋಡಪ್ಪ ನವೀನಪ್ಪ. ಎಲೇ ರಾಮು, ಕೋಳಿ ಮದ್ದಜ್ಜಿನವೇ ಅಂತ ಅಜ್ಜಿ ಹೇಳ್ತೈತಿ. ಆ ಅಜ್ಜಿನವಾಗಿರೋದಕ್ಕೆ ಪಂಚಾಯತಿಗೆ ಹಾಕೈತಿ. ಏನೋ ಅವ್ರ ಮಂತಕ್ಕೆ ಬಿಟ್ಟವ್ರೇನೋ ಬಿಡ್ಲಾ ರಾಮು. ಯಾರವಾದ್ರೇನು ಇವಾಗ ಕೋಳಿ ಹಿಡಿಯೋದೇನೋ ಹಿಡಿದು ಬಿಟ್ಟಿದ್ದೀವಿ ಕೋಳಿನ. ಮದ್ದಜ್ಜಿನವ ಅಂತ ಅವಜ್ಜಿ ಹೇಳಿ ಇವಾಗ ವಾದ ಮಾಡ್ತೈತಿ. ಮದ್ದಜ್ಜಿನವ ಅಂದ್ಕೊಂಡು ಈ ಪಂಚಾಯತಿ ಬಗೆಹರಿಸ್ಕೊಂಡ್ಬಿಡೋಣ ಸುಮ್ಕಿರ್ಲ ರಾಮು. ನವೀನಪ್ಪ ಈ ಗುಂಡ ಯಾಕೆ ಅಂತಂದ್ರೆ ಆ ಕೋಳಿ ಮದ್ದಜ್ಜಿನವೋ ಗಂಗಜ್ಜಿನವೋ ಗೊತ್ತಿಲ್ಲ. ಈ ಅಜ್ಜಿ ಮದ್ದಜ್ಜಿ ನನ್ನವೇ ಕೋಳಿ ಅಂತ ಐತಿ. ಇವ್ ನೋಡಿದ್ರೆ ಮದ್ದಜ್ಜಿನವೇ ಅಮ್ಮಂಗೆ ಹೇಳ್ತಾನೆ. ಫಸ್ಟ್ ಮದ್ದಜ್ಜಿ ನಮ್ಮವ ಯಾರವ ಅಂತ ಹೇಳಕ್ ಹೇಳು. ನಾವು ಹಿಡಿದಿರೋದು ಗಂಗಜ್ಜರ ಮನೆ ಕೋಳಿನ, ಮದ್ದಜ್ಜರ ಮನೆ ಕೋಳಿ ಹಿಡಿದಿಲ್ಲ. ನಮ್ಗೆ ಗೊತ್ತು ಈ ಅಜ್ಜಿ ಅಲ್ಬಿಟ್ಟೈತಿ ಕೋಳಿ ಎಂಬುದು. ನಮ್ಗೆ ಗೊತ್ತಿದ್ದಿದ್ರೆ ಈ ಅಜ್ಜಿನವ ಅಂತ ಮುಡ್ತಾನೆ ಇರಲಿಲ್ಲ ಅವು. ಹೇಳಮ್ಮ ಮದ್ದಜ್ಜಿ, ಹುಡುಗರು ಹಿಂಗೆ ಹೇಳ್ತಾವ್ರೆ, ಕೋಳಿ ನಿನ್ನವ ಇಲ್ಲ ಗಂಗಜ್ಜಿನವ ಕೋಳಿ. ನವೀನಪ್ಪ ನಾನೇ ಸುಳ್ಳು ಹೇಳೋಣಪ್ಪ ನಿಂತಾಗೆ. ನಮ್ಮವೇ ಕಣ್ರ ಕೋಳಿ. ಈ ಹುಡುಗರು ನೋಡು ಅವ್ರಿಗೆ ಹೆಂಗೆ ಹೇಳ್ತಾವ್ರೆ. ನೀವು ಬೊಲಾರೆ ಇರ್ಕಂಡ್ರಪ್ಪ ಹುಡುಗರು. ಏನೋ ನಾನು ಹೊಸಿ ಸುಮ್ಕಿದ್ರೆ ಕೋಳಿ ನನ್ನವ ಬ್ಯಾರರು ಅಂತ ಎತ್ತಕ ಕೊಡ್ತಿದ್ರೆ ಪಂಚಾಯತಿನಾಗೆ. ಇಲ್ಲ ಕಣ್ಣವಿನಪ್ಪ, ಕೋಳಿ ಏನೋ ನನ್ನವೇ. ಕೋಳಿ ಹಿಡಿದಿದ್ದು ಯಾರು? ಪ್ರಭಾಕರ್ ಕಣ್ಣವಿನಪ್ಪ. ಪ್ರಭಾಕರ, ಕೋಳಿ ನೀನು ಎಲ್ಲಿ ಹಿಡ್ದಪ್ಪ? ನವೀನಪ್ಪ ರೇ, ನಾವು ಕೋಳಿನ ಗಂಗಜ್ಜರ ಮನೆಗೆ ಹಿಡ್ದಿದ್ದು, ಮದ್ದಜ್ಜರ ಮಂತಾಗಲ್ಲ. ಆಗಲ್ಲ ಮದ್ದಜ್ಜಿ, ಗಂಗಜ್ಜರ ಮನೆಗೆ ಅಂತೀವಿ ಕೋಳಿ ಹಿಡ್ದಿರೋದು. ನೀನು ನೋಡಿದ್ರೆ ನಮ್ಮ ಕೋಳಿ ಅಂತ ಬಂದಿದ್ಯಾ ಗಂಗಜ್ಜರ ಮನೆಗೆ ಹಿಡ್ದಿರವ? ಅಯ್ಯೋ ನೋಡ್ರವ ಇವ್ರನ್ನ. ಹೆಂಗೈದ್ರಿ ಹುಡುಗರು. ಹೊಸಿ ನಾನು ಮದುವೆಗೆ ಹೋಗಿದ್ದೆ ಹಂಗಂತ ಹೇಳಿ ಗಂಗಜ್ಜರ ಮನೆಯಾಗೆ ನನ್ನ ಕೋಳಿ ಬಿಟ್ಟು ಹೋಗಿದ್ದೆ. ನನ್ನ ಕೋಳಿ ಹಿಡಿದು ಎಲ್ಲ ಕೊಯ್ಕೊಂಡವ್ರು ಇವರು. ಇವಾಗ ನೋಡಿದ್ರೆ ನನ್ನವೇ ಕೋಳಿ ಎಲ್ಲ ಅಮ್ಮಂಗೆ ಮಾತಾಡ್ತಾರಲ್ಲ ಈ ಪಂಚಾಯತಿನಾಗೆ. ಯಾಕಪ್ಪ ಪ್ರಭಾಕರ, ಅವತ್ತು ನಿಮ್ಮಂತ ಬಂದು ಕೇಳಿದಾಗ ಏನಂದೆ ನೀನು? ಹಂಗೆ ಏನು ಮಂಗ್ಳಿ ಹಂಗೆ ಇದ್ದೆ. ಇವಾಗೆಲ್ಲ ನಿನ್ನ ಸ್ನೇಹಿತರು ಬಂದವರು ಅಂತ ಹೇಳಿ ಈಗ ನಾನು ಗಂಗಜ್ಜರ ಮನೆಗಳ ಹಿಡಿದಿದ್ದು ಕೋಳಿ ಅಂತ ಹೇಳ್ತೀಯ. ಓಹೋ, ನಮ್ಮೂರು ಹುಡುಗರು ಬೋಲಾರ ಇದಾರೆ ಹೇಳಪ್ಪ ಹಂಗಾರೆ. ಇಲ್ಲ ಕಣ್ಣವಿನಪ್ಪ, ನಮ್ಮವೇ ಕೋಳಿ ಅವು. ನಾನು ಅವ್ರ ಮಂತ ಬಿಟ್ಟು ಹೋಗಿದ್ದೆ ಅಷ್ಟೇಯ. ಮದ್ದಜ್ಜಿ, ನಾವು ಹಿಡಿದಿರೋದು ಗಂಗಜ್ಜರ ಮನೆ ಕೋಳಿನ. ಏನ್ ನಿಮ್ಮ ಮನೆಗೆ ಬಂದು ನಾವೇನು ಹಿಡಿದಿಲ್ಲ. ನಾವು ಗಂಗಜ್ಜರ ಮನೆ ಇರೋ ಕೋಳಿ ಗಂಗಜ್ಜರ ಅಂತ ಕೋಳಿ ಹಿಡಿದ್ವಿ. ಬಂದ ಅಜ್ಜಿ ಬೇಕಾದ್ರೆ ಕೇಳಿ ಹೇಳು. ನೀನು ನೋಡಿ ಹೆಂಗಿದ್ಯಾ ನಮ್ಮ ಕೋಳಿ ಅಂತ ಬಂದು ಕೇಳ್ತಾ ಇದೀಯಾ ಇಲ್ಲಿ. ಏನು ಅವಕ್ಕೇನಾದ್ರು ನೀನು ಕೋಳಿ ಮೇಲೆ ಏನಾದ್ರು ಆಧಾರ್ ಕಾರ್ಡ್ ಇದಾವೆ ಕೋಳಿ ನಿನ್ನವೇ ಅಂತ? ಅದಕ್ಕೆ ಸಾಕ್ಷಿ ಏನೈತಿ ನಿನ್ನವೇ ಕೋಳಿ ಎಂಬುದಕ್ಕೆ? ಹೊಸ ಸಾಕ್ಷಿ ಇದ್ರೆ ತೋರಿಸು. ಆ ಕೋಳಿ ಹೆಂಗೆ ನಿನ್ನವ ಅಂತ ಹೇಳ್ತಾ ಇದೀಯಾ ಅಂತ. ಯವಿ ನೋಡವ ಇವ್ರನ್ನ. ಅಬ್ಬಾ ನೋಡೇ ಒಂದ್ಸರಿ. ನೀ ಸುಮ್ಮನೆ ಕುತ್ಕೊಂಡಿದ್ಯಲ್ಲೇ ಮಾತಾಡೆ. ಎಲ್ಲ ಮಂಗ್ಳಿ ಅನ್ಕೊಂತ ಬಿಟ್ಟಿದ್ರ ಬಂದು. ನೋಡವ ಇವ್ರನ್ನ, ಕೋಳಿನೇ ನನ್ನವಲ್ಲ ಅಂತ ಎತ್ತೊಡಿತಾ ಇದಾರಲ್ಲವ. ಈಗ ನಾನು ಏನವ್ವ ಮಾಡೋಣ? ಪ್ರಭಾಕರ, ಹೊಸಿ ನಿಜ ಹೇಳ, ನೀ ಸುಮ್ಕಿರ್ಬೇಡ. ಯಾರವ ಕೋಳಿ ಎಂಬುದು ನಿನಗೆ ಗೊತ್ತಿಲ್ಲ ಅಲ್ಲ. ಮದ್ದಜ್ಜಿನವಾದ್ರೆ ಕೋಳಿ ಮದ್ದಜ್ಜಿನವ ಅಂತ ಒಪ್ಕೊಳ್ರಲ್ಲ. ಸುಮ್ಮನೆ ಅವಜ್ಜಿ ಕೇಳಕ್ ಬರ್ತೈತೆ ನಾ ಪಂಚಾಯತಕ್ಕೆ. ಕೋಳಿ ನಮ್ಮವಲ್ಲ ಅಮ್ಮಂಗೆ ಅವಜ್ಜಿ ಹಾಕ್ಲ ಬರೋದಿಲ್ಲಿ ಕೇಳಕ್ಕೆ. ಹೊಸಿ ನಿಜ ಹೇಳ್ರಲ್ಲ, ಏನಾಗೈತಂತ ಅಲ್ಲಿ? ಇಲ್ಲ ಕಣವೋ, ನಾವು ಹಿಡಿದಿರೋದು ಗಂಗಜ್ಜರ ಮನೆಗೆ. ಆ ವಜ್ಜಿನ ಕೋಳಿ ಎಂಬತ್ಗೆ ಆ ವಜ್ಜಿಗೆ ಗೊತ್ತು. ನಾವೇನು ಹಿಡಿದಿರೋದು ಗಂಗಜ್ಜರ ಮನೆಗಮ್ಮ. ಆ ವಜ್ಜಿನವೇನು ಹಿಡಿದಿಲ್ಲ. ಬೇಕಾದ್ರೆ ಬಂದು ಗಂಗಜ್ಜಿ ಕೇಳೋಳು, ಮದ್ದಜ್ಜಿ ಕೇಳೋಂಥದ್ದು ಏನಾಯ್ತು ಬಂದಿಲ್ಲಿ. ನೋಡಪ್ಪ ನವೀನಪ್ಪ, ಆ ವಜ್ಜಿನವೇ ಕೋಳಿ ಎಂಬಕ್ಕೆ ಏನೋ ಹೊಸಿ ಸಾಕ್ಷಿ ತರಲೇಳು. ನಾವು ಹಿಡಿದ್ರೆ ಗಂಗಜ್ಜರ ಕೋಳಿ ಗಂಗಜ್ಜರ ಬಂದು ಕೇಳಿದ್ರೆ ನಾವು ಅದಕ್ಕೆ ಒಪ್ಕೊಂತೀವಿ. ಮದ್ದಜ್ಜಿನವ ಅಂತ ಮದ್ದಜ್ಜಿ ನಮ್ಮವೇ ಕೋಳಿ ಅಂತ ಅಂದ್ರೆ ಆ ಕೋಳಿಗೆ ಆಧಾರಗಳು ಬೇಕು, ಸಾಕ್ಷಿಗಳು ಬೇಕು. ಅವಜ್ಜಿನವೇ ಕೋಳಿ ಎಂಬಕ್ಕೆ ಎಲ್ಲ ಒಂದು ಇದು ಬೇಕಪ್ಪ. ಅವಜ್ಜಿ ಯಾತಿ ಇಲ್ದೇನೆ ಏಕಾಏಕಿ ಬಂದು ನಮ್ಮ ಕೋಳಿ ಅಂದ್ರೆ ನಾವೆಲ್ಲಿದ್ದ ತಂದ್ಕೊಳ್ಳೋಣ ಅವಜ್ಜಿಗೆ? ನಾವು ಹಿಡಿದಿರೋದು ಗಂಗಜ್ಜರ ಮನೆಯಾಗ ಕೋಳಿನ, ಈ ವಜ್ಜಿನವೇನಲ್ಲ ನಾವು ಹಿಡಿದಿರೋದು. ನೋಡಮ್ಮ ಮದ್ದಜ್ಜಿ, ಈ ಹುಡುಗರು ಸಾಕ್ಷಿ ಕೇಳ್ತಾವ್ರಿ. ಸಾಕ್ಷಿ ಇಲ್ದೇನೆ ಏನು ಹೇಳಕ್ ಬರ್ತೈತಮ್ಮ ನಿನ್ನವೇ ಕೋಳಿ ಎಂಬುದಕ್ಕೆ? ಅವಕ್ಕೇನು ಆಧಾರ್ ಕಾರ್ಡ್ ಐತಿ, ಇಲ್ಲ ವೋಟರ್ ಐ ಡಿ ಐತಿ, ಇಲ್ಲ ಅವಕ್ಕೇನಾದ್ರು ರೇಷನ್ ಕಾರ್ಡ್ ಐತಿ? ಯಾತಿಲ್ಲಮ್ಮ. ಇವಾಗ ಅವಕ್ಕೆ ತುಪ್ಪಡ ಎಲ್ಲ ತರದು ಎಲ್ಲಿ ಬಿಸಾಕಿರ್ತಾರೋ
ಆ ಕೋಳಿ ಅಂತಾವ ಅದೇ ಥರದವು ಎಷ್ಟಿರ್ತಾವೋ ಅವನ್ನ ಕೊಯ್ದವ್ರೆ ಒಲೆ ಮೇಲೆ ಬೇಯಿಸವ್ರೆ. ಇವಾಗ ನಿನ್ನವೇ ಕೋಳಿ ಅಂತ ಹೆಂಗೆ ಹೇಳ್ತೀನಿ ನೀನೀಗ? ಇವಾಗ ನಾನು ಏನು ಹೇಳೋದಮ್ಮ ಇದು ಕೂತ್ರ ಅವ್ರು ಇದ್ದಿರೋದು ಗಂಗಜ್ಜನ ಮನೆಗೆ ಗಂಗಜ್ಜನ ಕೋಳಿ ಅಂತಾರೆ. ಆ ಗಂಗಜ್ಜಿ ಬಂದು ಕೇಳಂಗಿಲ್ಲ ಹುಡುಗರಿಗೆ ಊರ್ನಾಗ ಹೆದರಿಕೊಂಡು, ಅದಕ್ಕೆ ಆ ಅಜ್ಜಿ ಊರಾಗೆ ಬರಲ್ಲ. ಇವಾಗ ಏನು ಮಾಡ್ತೀಯ ವಸಿ ನೀನೇ ಹೇಳಮ್ಮ, ಇದಕ್ಕೆ ನಾನೇನು ಉತ್ತರ ಕೊಡ್ಬೇಕೀಗ? ನವೀನಪ್ಪ ನೀವೇನಪ್ಪ ಹಿಂಗೆ ಹೇಳ್ಬಿಟ್ರಿ? ಆ ಕೋಳಿ ಯಾರನ್ನ ಆಧಾರ ಕಾರ್ಡು ವೋಟರ್ ಐಡಿ ಆ ಕೋಳಿಗಳಿಗೆ ರೇಷನ್ ಕಾರ್ಡ್ ಮಾಡ್ಸಕ್ ಆಗ್ತೈತೇನಪ್ಪ? ನೀವೇ ಹೋಗಿ ಯೋಚನೆ ಮಾಡ್ರಿ. ಆ ಕೋಳಿ ಅವಾಗ ತುಪ್ಪಳ ಎಲ್ಲೋಗ್ಯವ ಗಾಳಿಗೆ, ಅವಾಗ ಕೋಳಿ ಸಾರನ್ನ ಒಲೆ ಮೇಲೆ ಬೇಯಿಸವ್ರಿ. ಹಂಗಿದ್ಮೇಲೆ ನಾನು ಸಾಕ್ಷಿ ತೋರ್ಸಂದು ಎಲ್ಲಿದತ್ತಂತ ತೋರ್ಸನಪ್ಪ. ನಮ್ಮವೇನ ದಿಟಯ ನಾನು ನನ್ನ ಮಕ್ಕಳು ಬರ್ತಾರೆ ಮೊಮ್ಮಕ್ಕಳು ಬರ್ತಾರೆ ಅಂತ ಸಾಕಿದ ಕೋಳಿ ಕಣಪ್ಪ, 3 ಬೋಳ್ ಚಂದಾಗಿದ್ವು ಕಣಪ್ಪ. ಅಂತ ಕೋಳಿಗಳು ನಡೆದಿರೋ ಕೈಕೊಂಡವ್ರು ಕಣಪ್ಪ. ನನ್ನವೇ ಅಂತ ದೋಸಕ್ಕಂತಕ್ಕೆ ಸಾಕ್ಷಿ ಎಲ್ಲಪ್ಪ ಐತಿ. ಈ ಹುಡುಗರು ನೋಡಿದ್ರೆ ಸಾಕ್ಷಿ ಕೇಳ್ತಾರಲ್ಲಪ್ಪ, ನಾನು ಹೇಳ್ತಾರನಪ್ಪ ಈಗ ಸಾಕ್ಷಿ ಅವಕ್ಕೆ. ಏ ಹುಡುಗರ ಹೇಳ್ರಲ್ಲ ಕರೆಕ್ಟಾ? ಪಾಪ ಅವಜ್ಜಿ ಪಾಪ ಮಕ್ಕಳು ಬರ್ತಾರೆ ಮರಿ ಬರ್ತಾರೆ ಅಂತ ಸಾಯ್ಕೊಂಡಿತ್ತಂತ ಕಂಡ್ರಲ್ಲ, ಅವ್ರಿಗೆ ಕೊಯ್ದು ಮಾಡಿಕ್ಯಾನ ಉಂಬಾಕೆ ಅಂತ. ನೀವು ಅಷ್ಟೊಳಗೆ ಆ ಕೋಳಿಗಳನ್ನ ತಾಂಡೋ ಕೊಯ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ಅವಜ್ಜಿ ನನ್ನ ಓಮ್ತೈತಿ, ನೀವು ನೋಡಿದ್ರೆ ಗಂಗಜ್ಜಿನ ಕೋಳಿ ನಾವು ಗಂಗಜ್ಜರ ಅಂತ ಹಿಡಿದಿರೋದು ಅಂತೀರಾ. ಇವಾಗ ಏನ್ ಮಾಡ್ಬೇಕಲ್ಲ ಅವಜ್ಜಿ? ಓಸಿ ಪ್ರಭಾಕರ, ಏ ಬರ್ತಾ, ಏ ರಾಮು, ಏ ಗುಂಡ, ನಿಜ ಹೇಳ್ರಲ್ಲ ಅದೇನು ಅಂತ. ಪಾಪ ಅವಜ್ಜಿ ಯಾಕೆ ಹಿಂಗ್ ಮಾಡ್ತೀರಾ ನೀವು? ಹೇಳ್ರಪ್ಪ ಏನಾಯ್ತಂತ ಹೇಳ್ರಪ್ಪ. ಇಲ್ಲ ಕಣ್ರಪ್ಪ, ನಾನು ನಿಜನೇ ಹೇಳ್ತಾ ಇದ್ದೀನಿ ಕಣ್ರಪ್ಪ. ಆ ಕೋಳಿ ನನ್ನವೇ, ನಾನು ಯಾಕೆ ಸುಳ್ಳು ಹೇಳನ್ರಪ್ಪ ನಿಮಗೆ? ಈ ಸುಳ್ಳು ಹೇಳಂತದ್ದು ಏನಾಯ್ತರಪ್ಪ ನಿಮಗೆ? ನಿಜವಾಗೂ ನನ್ನವೇ ಕಣ್ರಪ್ಪ ಕೋಳಿ. ನನಗೆ ನಮ್ಮ ಮಕ್ಕಳು ಬರ್ತಾರೆ ಮರಿ ಬರ್ತಾರೆ ಅಂಡೆಗಾದ್ರೂ ಕೊಯ್ದಿಕ್ತೀನಿ ಕಣ್ರಪ್ಪ ತಂದು. ನಾನು ಯಾಕಪ್ಪ ನಿಮ್ಗೆ ಈ ಥರ ಸುಳ್ಳು ಹೇಳಿ ಇದು ಮಾಡೋಂಥದ್ದು ಏನಪ್ಪ ಆಯ್ತು ನನಗೆ? ನನ್ನವೇ ಕಣ್ರಪ್ಪ ಕೋಳಿ. ನಾನು ಸುಳ್ಳು ಹೇಳಕ್ಕಿಲ್ಲ ಕಣ್ರಪ್ಪ, ಕೋಳಿ ನನ್ನವೇಯಾ? ಏ ಭರತ, ರಾಮು, ಪ್ರಭಾಕರ ಬಿಡ್ರಲ್ಲ, ಅವಜ್ಜಿ ಅಷ್ಟು ಕೇಳ್ಕೊಂತೈತಿ, ಕೋಳಿ ಅವಜ್ಜಿನವೇ ಅಂಬತೈತಿ. ಅದೇನು ಮುಂದಕ್ಕೆ ಮಾತಾಡ್ರಲ್ಲ, ಸುಮ್ಮನೆ ಯಾಕೆ ಅದನ್ನೇ ವಾದ ಮಾಡ್ತೀರಾ? ಆ ಅಜ್ಜಿ ಏನು ಅಂಗಡಿಯಾಗೆ ತಂದು ಕೊಯ್ದಿಕ್ಕದು. ನಮ್ಮನ್ನೇನು ಕೇಳ್ತಿರ್ಲಿಲ್ಲ. ಅದೇನಂತ ಹೇಳ್ರಲ್ಲ ಈಗ. ರಾಮು ರಾಮು ರಾಮು, ಈ ಗುಂಡ ಜಟ್ ನೋಡು ಯಾವಾಗ ಮದ್ದಜ್ಜಿನ ಕೋಳಿ ಅಮ್ಮಂಗೆ ಹೇಳ್ತಾವನೆ. ಇವಾಗ 4 ಜನದಾಗ ಯಾರಾದ್ರೂ ಒಬ್ರು ಮದ್ದಜ್ಜಿನವೇ ಕೋಳಿ ಅಂತಂದ್ರೆ ನಾವು ಅದಕ್ಕೆ ಒಪ್ಕೊಂಬ್ಲೇಬೇಕಪ್ಪ. ಇನ್ನೇನು ಮಾಡೋಕ್ಕಾಗ್ತೈತಿ? ಅದೇನು ಪಂಚಾಯತಿನಾಗ ಹೇಳ್ತಾರೆ ಕೇಳೋನಿರು. ಈಗ ಗುಂಡ ಸುಮ್ಮನಿಲ್ಲಾರ್ದ ಇದೊಂದು ಅಮ್ಮಂಗೆ ಮಾಡ್ಕೊಂಡ ಈಗ. ಸುಮ್ಮನಿರಕ್ಕೆ ಏನಾಗಿತ್ತು ಇವನಿಗೆ? ಹೆಂಗೋ ನಾವು ಎತ್ಕೊಡಿತಿದ್ವಿ ಗಂಗಜ್ಜಿನ ಕೋಳಿ ಅಂತ. ಇವು ಏನಂಗೆ ಮದ್ದಜ್ಜಿ ಏನು ಸ್ವಂತ ಅಜ್ಜಿ ಅಮ್ಮಂಗೆ ಮದ್ದಜ್ಜಿನವೇ ಕೋಳಿ ಅಮ್ಮಂಗೆ ಹೇಳ್ತಾನೆ. ನೋಡ್ಲಾ ರಾಮು, ಇಂಥವೆಲ್ಲ ಮಾಡೋದಿವನು. ಹೆಂಗೋ ನಾವು ಗಂಗಜ್ಜಿನ ಅಂತೇಳಿ ಎತ್ತೊಡಿಬೋದಿತ್ತಪ್ಪ. ನಾನು ಅಷ್ಟೇ ಕಂಡ್ಲಾ ಬರ್ತಾ, ಈ ಗಂಗಜ್ಜಿನ ಕೋಳಿ ಅಂತೇಳಿ ಎತ್ತೊಡೆಯನಂತ ನಾನು ಅವಾಗೆ ಪಿಲಾನ್ ಮಾಡ್ಕೆ ಬಂದಿದ್ದೆ. ಆದರೆ ಗುಂಡ ಇವಾಗ ಅವಾಗ ಹಂಗಂತಾನೆ. ಇವಾಗ ನಾವೇನು ಮಾಡೋಕ್ಕಾಗುತ್ತಪ್ಪ? ನಾನು ಗಂಗಜ್ಜರ ಅಂತೇಳಿ ಕೋಳಿ ಎತ್ತೊಡೆದು ಬಿಡ್ಬೋದಿತ್ತು. ಹಂಗೆ ಇವಜ್ಜಿನ ಸುಮ್ಮನೆ ಬರಿಗಾಯಿ ಮಾಡಿ ಕಳಿಸ್ಬೋದಿತ್ತು. ಏನು ಮಾಡೋಕ್ಕಾಗುತ್ತೆ ಈಗ? ಗುಂಡು ಹಿಂಗೆ ಹೇಳ್ತಾವನೆ. ನೋಡಪ್ಪ ನವೀನಪ್ಪ, ಆಯ್ತು ತೀರಾ ವಜ್ಜೆ ಅಷ್ಟು ಕೇಳ್ಕೊಂತ ಆಯ್ತಂತ ಅಂದ್ರೆ ಈ ಪಂಚಾಯತಿನಾಗ ಏನು ಹೇಳ್ತೀರಾ ಹೇಳ್ರಿ. ಅದಂತೀರಾ 3 ಕೋಳಿ ಏನು ಕೊಡ್ತೀರಾ ಪಂಚಾಯತಿಗೆ ಕೊಡ್ರಿ, ನಾವು ಕಟ್ಕೊಡ್ತೀವಿ. ನೋಡಮ್ಮ ಮದ್ದಜ್ಜಿ, ಏನೋ ಆಗಿದ್ದಾಗೈತಿ. ನಿನ್ನವೇ ಕೋಳಿ ಅಂತ ಹುಡುಗರು ಸುಮ್ಕೆ ಆಗ್ಯಾವ್ರಿ. ಅದೇನು ಹೇಳ್ತೀಯ ಹೇಳಮ್ಮ ಈಗ, ನೀನೇ ವಸಿ ಹೇಳು. ಅದ್ರದ್ದು ಏನಾಯ್ತು ಅವ್ರು ಕಟ್ಕೊಡ್ತಾರೆ ಪಂಚಾಯತಿಗೆ. ಏನಿಲ್ಲ ನವೀನಪ್ಪ, ವಸಿ 3 ಕೋಳಿ ತಗೊಂಡು ಹೋಗ್ಯಾವ್ರಿ. ನನ್ನ ಮಕ್ಕಳು ಮರಿ ಬಂದರೆ ಕೊಯ್ದು ಮಾಡಿಟ್ಟಿದ್ದೆ. ಅದಕ್ಕೆ ಆ 3 ಕೋಳಿದು ಸೇರಿಸಿ ಫಾರಂ ಕೋಳಿನ 4 ಕೋಳಿ ತನ್ಕೊಂಡು ಕೊಡ್ಲಿ ನಮ್ಮ ಮಕ್ಕಳು ಬಂದಾಗ ನಾನು ಮಾಡಿಕ್ತೀನಿ. ಅವಾಗ ಸರಿ ಹೋಗುತ್ತೆ ಅಲ್ಲಿಗೆ. ಆ 3 ಕೋಳಿ ಹೊತ್ಕೊಂಡು ಹೋಗಿರೋದನ್ನ ಫಾರಂ ಕೋಳಿ 4 ಕೋಳಿ ಕೊಡಿಸ್ಲೇಳು ಅಷ್ಟೇ. ಏನರಲ್ಲ ನಿಮ್ಗೆ ಒಪ್ಪಿಗೆ ಏನರಲ್ಲ? ಅವ್ರ ಮಕ್ಕಳು ಮರಿ ಬಂದಾಗ ಅಜ್ಜಿಗೆ ಒಂದು 4 ಫಾರಂ ಕೋಳಿ ಕೊಡಿಸ್ರಲ್ಲ, ಸರಿ ಆಗುತ್ತೆ. ಸರಿ ಸರಿ ಆಯ್ತಲ್ಲ ನವೀನಪ್ಪ, ಹಂಗೆ ಮಾಡೋಕ್ಕಾಗುತ್ತೆ. ಆಯ್ತಲ್ಲ ಮತ್ತಜ್ಜಿ, ಕೊಡಿಸ್ತೀವಿ ಹೇಳು. ಸರಿ ಕಣ್ರಪ್ಪ ಆಯ್ತು. ಅವತ್ತೇನಾದ್ರು ನಮ್ಮ ಮಕ್ಕಳು ಮರಿ ಬಂದಾಗ ಕೋಳಿ ಕೊಡಿಸ್ರಪ್ಪ ಅಂತ ನಿಂತಾಗ ಬಂದಾಗ ತಪ್ಪಿಸೇನು ಆಡಾಡಿರೋ. ಅವತ್ತು ಎಷ್ಟೇ ಕಷ್ಟ ಇದ್ರು ನನಗೆ ಬಂದು ಕೋಳಿ ಕೊಡಿಸ್ಬೇಕು ನೋಡು. ಆಮೇಲೆ ಮಣ್ಣ ಅಂತ ಬಂದ್ಬಿಡ್ತೀನಿ ಎಲ್ಲರ ಮಂತಕ್ಕೂ. ನನಗೇನ ಕೋಳಿ ಕೊಡಿಸ್ಲಿಲ್ಲ ಅಂದ್ರೆ ಅವಾಗ ಸರಿ ಕಣ್ರವ. ಇನ್ನೇನು ಹೊಸಿ ನಾನು ಎಮ್ಮೆ ಹೊಡ್ಗು ಆ ದನ ಕರುವಿಗೆಲ್ಲ ನೀರು ಕುಡಿಸ್ಬೇಕು. ನಾನು ಹೋಗ್ತೀನಿ. ಪ್ರಭಾಕರ ಬಾರ ಮಂತಾತ್ ನಿನ್ಗೊಂಡ್ರ ಓಟ ಐತಿ. ಬತ್ತಿನ ಹೋಗವೋ ನೀನು ನೋಡಿ ಹೆಂಗೆ ಹೇಳ್ತೀಯ? ಈ ಟೈಮ್ ತನಕ ಪಂಚಾಯತಿಗೆ ಕುಂತ್ಕೊಂಡಿದ್ಯಾ? ಏನು ನಾನೇನ ಮಾತಾಡಿದ್ನಿ? ನೀನು ಇದೆಯಾ ಅಂತ ನಾನು ಯಾತು ಜಾಸ್ತಿ ಮಾತಾಡೋಕ್ಕೆ ಹೋಗಲಿಲ್ಲ. ಇವಾಗ ನೋಡಿ ಹೆಂಗೆ ಹಬ್ತೈತಿ. ಬತ್ತೀನಿ ಹೇಳವು. ಸರಿ ಮದ್ದವ, ನಿಮ್ಮ ಮಕ್ಕಳು ಮರಿ ಬಂದಾಗ ಬಾ. ನಮ್ಮ ಬಾಬುದು ಏನು 1 ಕೋಳಿ ಐತೋ ನಾವು ಕೊಡಿಸ್ತೀವಿ. ನೋಡು 4 ಜನ ಇದ್ದಾರೆ, 4 ಜನಕ್ಕೂ ಒಂದೊಂದು ಕೋಳಿ. ನಮ್ಮ ಮಗಂದು ನಾನು ಕೊಡಿಸ್ತೀನಿ ಕಣವ, ನಮ್ಮಂತಕ್ಕೆ ಬಾ. ಸರಿ ಕಣವ ಆಯಿತು. ನಮ್ಮ ಮಕ್ಕಳು ಮರಿ ಬರ್ತಾರಲ್ಲ ಅವತ್ತು ಬರ್ತೀನಿ, ಅವತ್ತು ಕೊಡಿಸ್ರವ. ನನಗೇನು ಇವಾಗೇನು ಬೇಡ. ಇಲ್ಲ 4 ಜನನೂ ಸೇರಿಸಿ ನೀವೇ ಮಾತಾಡ್ಕೊಂಡು 4 ಕೋಳಿ ನಾನು ತಂದ್ಕೊಂಡು ಕೊಡ್ರವ ಅಷ್ಟೇ. ಮದ್ದವ, ನನ್ನ ಮಗಂದು ನಾನು ಒಪ್ಕೊಂಡಿವ್ನಿ. ಆ 3 ಕೇಳ್ಕೊಂಡು ಬಾ ನೀನು. ವಸಿ ನನಗೆ ಅರ್ಜೆಂಟ್ ಕೆಲಸ ಐತಿ. ಇವನು ಇಲ್ಲೇ ಅವನೇ ಪ್ರಭಾಕರ. ಅಲ್ಲಿ ಓಟಿ ಎಮ್ಮೆ ಗೊಡ್ಗು ಮ್ಯಾಕಿಗೂ ಕುರಿಗೂ ಎಲ್ಲ ನೀರು ಕುಡ್ಸಾರಿಲ್ಲ. ನಾನು ಹೋಗ್ಬೇಕು ವಸಿ. ಸರಿ ಸರಿ ಆಯ್ತು ನಡಿಯವ ನೀನು. ಸರಿ ಕಣ್ರಪ್ಪ, ಈ ಪಂಚಾಯತಿ ತೀರ್ಪು ಅದೇನೆ. ಅವಜ್ಜಿಗೆ 4 ಕೋಳಿ ಕೊಡ್ಬೇಕು ನೀವು. ಆ ಮಕ್ಳಿಗೆ ಮರಿ ಬಂದಾಗ ಅವಜ್ಜಿ ನಿಮಗೆ ಬಂದಾಗ ತಿಳಿಸ್ತೈತಿ ವಿಷಯ. ಆವಾಗ ಎಲ್ಲರೂ ಕೋಳಿ ಕೊಡಿಸ್ರಿ 4 ಅವಜ್ಜಿಗೆ ಅಷ್ಟೇ. ಸರಿ, ಇನ್ನೇನು ಬರೋಣ ನಾವು? ಸರಿ ಸರಿ ಆಯಿತು ನವೀನಪ್ಪ, ಅವಜ್ಜಿಗೆ 4 ಕೋಳಿ ಕೊಡಿಸ್ತೀವಿ. ಮಕ್ಕಳು ಮರಿ ಬಂದಾಗ ನಾವೆಲ್ಲ ಕೊಡಿಸ್ತೀವಿ ಹೇಳು. ನೋಡವ ಮದ್ದವ, ಅವರು 4 ಕೋಳಿ ಕೊಡಿಸ್ತೀವಿ ಅಂತ ಒಪ್ಕೊಂಡವ್ರೆ. ನಿಮ್ಮ ಮಕ್ಕಳು ಮರಿ ಎಲ್ಲ ಮೊಮ್ಮಕ್ಕಳು ಬಂದಾಗ ಹೇಳು, ಅವರೆಲ್ಲ ನಿನಗೆ ಕೋಳಿ ಕೊಡಿಸ್ತಾರೆ. ಸರಿ ಕಣ್ಣವಿನಪ್ಪ, ವಸಿ ನಮ್ಮ ಮಕ್ಕಳು ಮರಿ ಮೊಮ್ಮಕ್ಕಳು ಅವರೆಲ್ಲ ಬಂದಾಗೆ ಕೊಡಿಸ್ಲೇಳಪ್ಪ ಕೋಳಿನ. ನನಗೇನು ಇವಾಗೇನು ಅರ್ಜೆಂಟ್ ಇಲ್ಲ. ಅವ್ರು ಬಂದಾಗ ಇಸಿಯ ಮುಟ್ಟಿಸ್ತೀನಿ ಇವ್ರಿಗೆ. ಅವಾಗ 4 ಕೋಳಿ ಕೊಡಿಸ್ಲೇಳಪ್ಪ ಸಾಕು. ಸರಿ ಸರಿ ಆಯ್ತಲ್ಲ ಮದ್ದಜ್ಜಿ, ಹಂಗೆ
ಆಗಲಿ ಕೊಡಿಸ್ತಾರೆ ಹೇಳು. ಪಂಚಾಯತಿನಾಗೆ ತೀರ್ಮಾನ ಆಗೈತಂದ್ರೆ ಅವ್ರು ಕೊಡಿಸ್ಲೇಬೇಕು, ಕೊಡಿಸ್ತಾರೆ ಹೇಳಜ್ಜಿ.